ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಒಂದು ಮೇಯ್ನ್ ಕಾನ್ಸೆಪ್ಟ್ ಆಗಿರುವಂಥ ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಮತ್ತು ವರ್ಸ್ಟ್ ಫಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ಮೆಮೊರಿ ಪಾರ್ಟಿಷನ್ ಅಲೋಕೇಶನ್ ಕಾನ್ಸೆಪ್ಟ್. ಅಂದರೆ ಮೆಮೊರಿ ಪಾರ್ಟಿಷನ್, ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನ್. ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನ್ನಲ್ಲಿ ಎರಡು ಥರ ಟೆಕ್ನಿಕ್ಸ್ ಬರುತ್ತೆ. ಒಂದು ಸ್ಟ್ಯಾಟಿಕ್ ಆರ್ ಫಿಕ್ಸ್ಡ್ ಪಾರ್ಟಿಷನ್, ಇನ್ನೊಂದು ಡೈನಾಮಿಕ್ ಆರ್ ವೇರಿಯಬಲ್ ಸೈಜ್ ಪಾರ್ಟಿಷನ್. ಈ ಥರ ಎರಡು ಥರ ಪಾರ್ಟಿಷನಿಂಗ್ ಆಗುತ್ತೆ ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನಲ್ಲಿ. ಈ ಪಾರ್ಟಿಷನ್ ಆದಮೇಲೆ ಹೇಗೆ ಮೆಮೊರಿ ಅಲೋಕೇಟ್ ಆಗಬಹುದು, ಪಾರ್ಟೆಡ್ ಮೆಮೊರಿ ಹೇಗೆ ಅಲೋಕೇಶನ್ ಆಗ್ಬೋದು ಅನ್ನೋದು ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಮತ್ತು ವರ್ಸ್ಟ್ ಫಿಟ್ಟಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು. ಇದರಲ್ಲಿ ಮೂರು ವೇಸಲ್ಲಿ ಮೆಮೊರಿ ಅಲೋಕೇಶನ್ ಆಗುತ್ತೆ. ಪಾರ್ಟಿಷನ್ ಆಗಿರುವಂಥ ಮೆಮೊರಿ ಮೂರು ರೀತಿ ಅಲೋಕೇಶನ್ ಆಗುತ್ತೆ. ಒಂದು ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಮತ್ತು ವರ್ಸ್ಟ್ ಫಿಟ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಸೆಕೆಂಡ್. ಮೊದಲನೇದು, ನಾವು ಫಸ್ಟ್ ಫಿಟ್ ಅಂತ ಮಾಡಬೇಕಾದ್ರೆ ನಮಗೆ ಇದು ಫಸ್ಟ್ ಫಿಟ್ ಫಾಸ್ಟ್ ಪ್ರೊಸೆಸಿಂಗನ್ನು ಕೊಡುತ್ತೆ. ಫಾಸ್ಟ್ ಪ್ರೊಸೆಸಿಂಗನ್ನು ಕೊಡುತ್ತೆ. ಈ ಫಾಸ್ಟ್ ಪ್ರೊಸೆಸಿಂಗ್ ಏನಕ್ಕೆ ಕೊಡುತ್ತೆ ಅಂತ ನಾವು ಎಕ್ಸಾಂಪಲ್ನ ನೋಡಿದಾಗ ಗೊತ್ತಾಗುತ್ತೆ. ಏನಕ್ಕೆ ಫಾಸ್ಟ್ ಪ್ರೊಸೆಸಿಂಗ್ ಫಸ್ಟ್ ಫಿಟ್ಟಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬೆಸ್ಟ್ ಫಿಟ್ ಅಂದರೆ ಏನು ಮಾಡುತ್ತೆ ಅಂದರೆ, ದಿಸ್ ಈಸ್ ದ ಮೋಸ್ಟ್ ಎಫಿಷಿಯಂಟ್ ವೇ ಆಫ್ ಅಲೋಕೇಟಿಂಗ್ ದ ಪಾರ್ಟಿಷನ್ ಮೆಮೊರಿ ಈಸ್ ಬೆಸ್ಟ್ ಫಿಟ್. ನೆಕ್ಸ್ಟ್ ವರ್ಸ್ಟ್ ಫಿಟ್ ಏನಾಗುತ್ತೆ ಅಂದರೆ, ಇದರಲ್ಲಿ ಒಂದು ಏನು ಸ್ಪೆಷಲ್ ಅಂದರೆ, ಇದರಲ್ಲಿ ಟ್ರಾವರ್ಸಿಂಗ್ ನಡೆಯುತ್ತೆ. ಟ್ರಾವರ್ಸಿಂಗ್ ಅಂದ್ರೇನು, ಪ್ರತಿಯೊಂದು ಏನು ಮೆಮೊರಿ ಅಲೋಕೇಟೆಡ್ ಅಡ್ರೆಸ್ಸಸ್ ಇದೆ, ಅದು ಪ್ರತಿಯೊಂದು ಅಡ್ರೆಸ್ಸಸ್ನು ಕೂಡ ಇದು ಹೋಗಿ ನೋಡ್ತಾ ಹೋಗುತ್ತೆ. ಎಷ್ಟು ಮೆಮೊರಿ ಸ್ಪೇಸ್ ಅವೈಲಬಲ್ ಇದೆ, ನಾನು ಅಲ್ಲಿ ಫಿಟ್ ಮಾಡ್ಬೋದಾ ಇಲ್ವಾ ಅಂತ. ಒಂದು ಒಳ್ಳೆ ಎಕ್ಸಾಂಪಲ್ನ ತೊಗೊಂಡ್ರೆ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮಗೆ ಹೇಗೆ ಪ್ರಾಬ್ಲಮ್ನ ಕೊಡ್ತಾರೆ ಅಂದರೆ, ಇದನ್ನು ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾರೆ. ಸೊ ಮೊದಲಿಗೆ 5 ಮೆಮೊರಿ ಪಾರ್ಟಿಷನ್ಸ್, ನಮಗೆ 5 ಮೆಮೊರಿ ಪಾರ್ಟಿಷನ್ಸ್ನ ಕೊಟ್ಟಿದ್ದಾರೆ. 100 KB, 500 KB, 200 KB, 300 KB ಮತ್ತು 600 KB. ನೆಕ್ಸ್ಟ್ ನಮಗೆ ಏನಂತ ಕೊಟ್ಟಿದ್ದಾರೆ, 212 KB, 417 KB, 112 KB, ನೆಕ್ಸ್ಟ್ 426 KB. ಈ ಥರ ಏನಾರು ಫೈಲ್ಸ್ ಬಂದರೆ ಹೇಗೆ ಮೆಮೊರಿ ಅಲೋಕೇಶನ್ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವೇನು ಮಾಡೋಣ, ಮೊದಲಿಗೆ ಫಸ್ಟ್ ಫಿಟ್ ಅಂದರೆ ಸಿಂಪಲ್ ತಲೆಯಲ್ಲಿ ಇಟ್ಕೊಳ್ಳಿ. ಏನಂದರೆ, ನಮಗೆ ಕೊಟ್ಟಿರುವಂಥ ಏನು ಒಂದೊಂದಾಗೆ ನೆಕ್ಸ್ಟ್ 1 2 3 4 ಆ ಥರ ಹೋಗಬೇಕು. ನಮಗೆ ಕೊಟ್ಟಿರುವಂಥದ್ದು ಇಲ್ಲಿ ಯಾವುದಕ್ಕೆ ಫಿಟ್ ಆಗುತ್ತೆ. 212 ಫಸ್ಟ್ ಯಾವುದಕ್ಕೆ ಫಿಟ್ ಆಗುತ್ತೆ, 100ಗೆ ಫಿಟ್ ಆಗುತ್ತಾ? ನಮಗೆ 100 ಸೈಜಿಂದ ಒಂದು ಮೆಮೊರಿ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 212 ಫೈಲ್ ಫಿಟ್ ಆಗುತ್ತಾ? ಇಲ್ಲ. 500ಕ್ಕೆ 212 KB ಫಿಟ್ ಆಗುತ್ತಾ? ಫಿಟ್ ಆಗುತ್ತೆ. ಆವಾಗ ನಾವೇನು ಅಂತ ಬರೀಬೇಕು, 212 KB ಪುಟ್ ಇನ್ 500 KB ಪಾರ್ಟಿಷನ್. ಈ ಥರ 500 KB ಪಾರ್ಟಿಷನ್ನಿಗೆ ಹೋಯ್ತು. ಇವಾಗ ನಾವು ಏನು ಮಾಡಬೇಕು ಅಂದರೆ, 500 ನಾವು ಯಾವುದಕ್ಕೆ ರಿಪ್ಲೇಸ್ ಮಾಡ್ತಿರೋದು, 500 ಮೈನಸ್ ಯಾವುದನ್ನು ರಿಪ್ಲೇಸ್ ಮಾಡ್ತಿರೋದು, 216. ಸೊ ನಮಗೆ ಇದನ್ನು ಮೈನಸ್ ಮಾಡಿದಾಗ ಆನ್ಸರ್ ಏನಂತ ಬರುತ್ತೆ, 288 ಆನ್ಸರ್ ಬಂತು. ಇವಾಗ ಸಿಂಪಲ್. ನೆಕ್ಸ್ಟು ಇದು ಏನು ಕೊಟ್ಟಿದ್ದಾರೆ ಅದನ್ನು ರೀರೈಟ್ ಮಾಡಬೇಕು. 100 KB, 500 KB, ನೆಕ್ಸ್ಟ್ 200 KB, ನೆಕ್ಸ್ಟ್ 300 KB, 600 KB. ಇಲ್ಲಿ 500 KB ಬಂದಿದೆ. 500 KB ಪ್ಲಸ್ಗೆ ನಾವೇನು ರಿಪ್ಲೇಸ್ ಮಾಡಿದ್ವಿ, 212 KBನ ನಾವು ರಿಪ್ಲೇಸ್ ಮಾಡಿವು. ಆವಾಗ ಆನ್ಸರ್ ಎಷ್ಟು ಬಂತು, 212 KBನ ನಾವು ಮೈನಸ್ ಮಾಡಿದಾಗ 212 KBನ ಮೈನಸ್ ಮಾಡಿದಾಗ ನಮಗೆ ಆನ್ಸರ್ 288 ಬಂತು. ಹಾಗಾಗಿ ನಾವಿಲ್ಲಿ 500ನ ಬರಿಬಾರ್ದು.
ನಾವು ಏನು ರಿಪ್ಲೇಸ್ ಮಾಡಿದ್ದು ಅದನ್ನು ಬರೀಬೇಕು. 288 ಆನ್ಸರ್ ಎಷ್ಟು ಬಂತು ಅದನ್ನು ಇಲ್ಲಿಗೆ ಬರೀಬೇಕು. ನೆಕ್ಸ್ಟ್ ಎರಡನೇ ಸ್ಟೆಪ್ಪು, ಒಂದು ಆಯಿತು ನಮಗೆ 212 ಆಯಿತು. ನೆಕ್ಸ್ಟ್ 417 ಯಾವುದಕ್ಕೆ ಇಡ್ಬೋದು, ಇಲ್ಲಿ ನೋಡ್ತಾ ಹೋಗಿ. ಇವಾಗ 100ಅಲ್ಲಿ ಇಡ್ಬೋದಾ, ಇಲ್ಲ. 288 ಇಲ್ಲ, 200 ಇಲ್ಲ, 300 ಇಲ್ಲ, 600ಅಲ್ಲಿ ಇರ್ಬೋದು. 417 ಪುಟ್ ಇನ್ 600 KB. 600 KB ಮೆಮೊರಿ ಸ್ಪೇಸ್ ಇರುವಂಥದ್ದು ಅಡ್ರೆಸ್ಸಿಗೆ ನಾವು ಇದನ್ನು ಹಾಕ್ತಾಯಿದ್ದೀವಿ. ಏನು ಮಾಡಬೇಕು, 600 ಮೈನಸ್ 417. 600 ಮೈನಸ್ 417 ನಮಗೆ ಎಷ್ಟಾಗುತ್ತೆ, 183 KB. ಇವಾಗ ಏನು ಮಾಡಬೇಕು, ಮತ್ತೆ ರೀರೈಟ್ ಮಾಡಬೇಕು. 100, 288, 200, 300 ರಿಪ್ಲೇಸ್ ಮಾಡಿ 183. ನೆಕ್ಸ್ಟು ನಮಗೆ 212 ಆಯಿತು, 417 ಆಯಿತು. ನೆಕ್ಸ್ಟ್ 112 ಇರೋದು ಎಲ್ಲಿಗೆ ರಿಪ್ಲೇಸ್ ಆಗ್ಬೋದು, ಇದನ್ನು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು. ಇದನ್ನು ನಾನು ಒಂದು ಸುಮ್ಮನೆ ಐಡಿಯಾ ಥರ ಕೊಡ್ತಾ ಹೋಗ್ತೀನಿ. 212 ಇದನ್ನು ನಾವು 288 ಜಾಗಕ್ಕೆ KB ಜಾಗಕ್ಕೆ ನಾವು ರಿಪ್ಲೇಸ್ ಮಾಡ್ಬೋದು. ನೆಕ್ಸ್ಟು 288 KBಗೆ ನಾವು ರಿಪ್ಲೇಸ್ ಮಾಡಿದಾಗ ನೆಕ್ಸ್ಟ್ ಉಳಿದಿರೋಂಥದ್ದು ಅದು 426ಗೆ ನಮಗೆ ಜಾಗ ಇಲ್ಲ. 426ನ ಅಲೋಕೇಟ್ ಮಾಡೋವಂಥ ಮೆಮೊರಿ ಸ್ಪೇಸ್ ನಮಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಮಸ್ಟ್ ವೆಯ್ಟ್. 426 KB ಫೈಲ್ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು ಅಲೋಕೇಶನ್ ಆಗೋದಕ್ಕೆ. ನೆಕ್ಸ್ಟ್ ಎರಡನೇದೇನು, ಬೆಸ್ಟ್ ಫಿಟ್ ಏನು ಮಾಡುತ್ತೆ ಅಂದರೆ ಸಿಂಪಲ್, ಯಾವುದಕ್ಕೆ ಅದು ಸೂಟಬಲ್ ಇದೆ ಅದಕ್ಕೆ ಮಾತ್ರ ಹೋಗುತ್ತೆ. ಫಸ್ಟು ಟ್ರಾವರ್ಸ್ ಮಾಡುತ್ತೆ, ನೋಡುತ್ತೆ ನನಗೆ ಯಾವುದು ಸೂಟಬಲ್ ಇದೆ ಜಾಗ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ 212 ಯಾವ ಜಾಗಕ್ಕೆ ಹೋಗುತ್ತೆ, ಇಲ್ಲಿ ನೋಡಿ 212 ಇದೆ ನನ್ನ ಹತ್ರ. 212 ಫಸ್ಟಿಗೆ ಏನಾಯಿತು, ಫಸ್ಟ್ ಯಾವ್ದು ಬರುತ್ತೋ ಅದಕ್ಕೆ ಹೋಗ್ಬಿಡ್ತು 500ಗೆ. ಇಲ್ಲಿ ಫಸ್ಟ್ ಯಾವ್ದು ಬಂತು ಅದಕ್ಕೆ ಹೋಗ್ಬಿಡ್ತು. ಆದರೆ ಬೆಸ್ಟ್ ಫಿಟ್ ಏನು ಮಾಡುತ್ತೆ, 212 ನನ್ನ ಹತ್ರ ಇದೆ, 500 ಇದೆ, 100 ಇದೆ, 100 ಬೇಕು, 100ಗಿನ್ನ ಜಾಸ್ತಿ ನಂದು ಫೈಲೇ ಇದೆ, ಅದಕ್ಕೆ ಹಾಕೋಕ್ಕಾಗಲ್ಲ. 500ಗೆ ಹಾಕ್ಬೋದಾ, ಇಲ್ಲ, ಯಾಕಂದರೆ ಅದು ತುಂಬ ಜಾಸ್ತಿ ಯೂಸ್ ಮಾಡುತ್ತೆ. 200ಗೆ ಹಾಕ್ಬೋದಾ, ಇಲ್ಲ, ಹಾಕೋಕ್ಕಾಗಲ್ಲ. ನೆಕ್ಸ್ಟ್ 300ಗೆ ಹಾಕ್ಬೋದಾ, ಹೌದು 300ಗೆ ಹಾಕ್ಬೋದು, ಯಾಕಂದರೆ ಇದು ತುಂಬ ಜಾಸ್ತಿ ಏನೂ ಸ್ಪೇಸ್ ಇಲ್ಲ, ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಫಿಟ್ ಆಗ್ತಿದೆ. ಅದಕ್ಕೆ 212 ವಿಲ್ ಗೋ ಟು 300K ಪಾರ್ಟಿಷನ್. ನೆಕ್ಸ್ಟ್ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಫಸ್ಟು 300 ಮೈನಸ್ 212 ಈ ಥರ ಮಾಡಿಕೊಂಡು ಆನ್ಸರ್ ಏನು ಬರುತ್ತೆ ಅದನ್ನು ರೀಪ್ಲೇಸ್ ಮಾಡಿ ಒಂದು ಸೀಕ್ವೆನ್ಸ್ನ ಬರಿಬೇಕು. ಆ ಸೀಕ್ವೆನ್ಸ್ನ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಗಿ ನೆಕ್ಸ್ಟ್ 212 ಆಯಿತಾ, 212 ಆದಮೇಲೆ ಯಾವುದು 417ಗೆ ನೋಡಬೇಕು. 417ಗೆ ಯಾವುದು ಬೆಸ್ಟ್ ಫಿಟ್ ಆಗುತ್ತೆ ಅದರದ್ದು ಒಂದು ಸೀಕ್ವೆನ್ಸ್ನ ಮಾಡಬೇಕು. ನೆಕ್ಸ್ಟು ಆ ಥರ ಮಾಡ್ತಾ ಹೋಗಿ. ನೆಕ್ಸ್ಟು ಮೂರನೇದು ನಮಗೆ ಯಾವುದಿದೆ, ವರ್ಸ್ಟ್ ಫಿಟ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ನೋಡೋಣ. ಮೊದಲನೇದು 212 ನಮಗೆ KB ಇದೆಯಾ. ಫಸ್ಟ್ ಈ ವರ್ಸ್ಟ್ ಫಿಟ್ ಏನು ಮಾಡುತ್ತೆ ಅಂದರೆ ಫಸ್ಟು ಫುಲ್ಲು ಟ್ರಾವರ್ಸ್ ಮಾಡುತ್ತೆ. ಫುಲ್ ಟ್ರಾವರ್ಸ್ ಮಾಡಾದ್ಮೇಲೆ ನನಗೆ ಜಾಸ್ತಿ ಸ್ಪೇಸ್ ಇರೋದು ಯಾವುದು ಅದನ್ನು ಹುಡ್ಕುತ್ತೆ. ನಮಗೆ ಕೊಟ್ಟಿರೋ ಸೀಕ್ವೆನ್ಸಲ್ಲಿ ಜಾಸ್ತಿ ಸ್ಪೇಸ್ ಇರೋದು ಯಾವುದು, 600 KB. ಇದೇನು ಮಾಡುತ್ತೆ, 600 KBಗೆ ಹೋಗಿ ಕೂತ್ಕೊಳುತ್ತೆ. ಅವಾಗ ಏನು ಮಾಡಬೇಕು, 600 ಮೈನಸ್ 212 ಇದನ್ನು ಬರೆದು ಇಲ್ಲೇನು ಬರುತ್ತೆ ಆನ್ಸರು ಅದನ್ನು ಇಲ್ಲಿ ನಾವು ಒಂದು ಸೀಕ್ವೆನ್ಸ್ ಬರೀಬೇಕು. ಸೀಕ್ವೆನ್ಸ್ ಮಾಡಾದ್ಮೇಲೆ n ನಂಬರ್ ಆಫ್ ಫ್ರೇಮ್ಸ್ ಬರ್ಬೋದು. ಅದರಲ್ಲಿ ಯಾವುದು ಜಾಸ್ತಿ ಇದೆ ಅದಕ್ಕೆ ನೆಕ್ಸ್ಟ್ 417 ಅಲ್ವಾ, ನೆಕ್ಸ್ಟು 417 ಯಾವುದರಲ್ಲಿ ಜಾಸ್ತಿ ಇದೆ, ಯಾವುದರಲ್ಲಿ ಮೆಮೊರಿ ಸ್ಪೇಸ್ ಜಾಸ್ತಿ ಇದೆ ಅದಕ್ಕೆ ಹೋಗಿ ಕೂರುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಇನ್ನೊಂದು ನೆಕ್ಸ್ಟ್ ಮೆಮೊರಿ ಸ್ಪೇಸ್ ಬರುತ್ತೆ. ಆ ಥರ ಬರ್ತಾ ಹೋಗುತ್ತೆ. ಸೊ ನಾನು ಬೆಸ್ಟ್ ಫಿಟ್, ವರ್ಸ್ಟ್ ಫಿಟ್ ಮತ್ತು ಫಸ್ಟ್ ಫಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.